ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಠ್ಯಪೂರಕ ಪಾಠ ಇಂದುಮತಿ ಲಮಾಣಿಯವರು ರಚನೆ ಮಾಡಿರ್ತಕ್ಕಂತಹ ನನ್ನಾಸೆ ಅನ್ನುವಂತಹ ಒಂದು ಪಾಠವನ್ನು ನಾವೆಲ್ಲರೂ ಅಭ್ಯಾಸವನ್ನು ಮಾಡೋಣ ಇಂದಿನ ತರಗತಿಯಲ್ಲಿ. ಮಕ್ಕಳೇ, ಜೀವನದಲ್ಲಿ ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ? ಆಸೆ ಇಲ್ಲದಂತಹ ಬದುಕನ್ನು ನಾವು ಜೀವನ ಅಥವಾ ಬದುಕು ಅಂತೇಳಿ ಕರೀಲಿಕ್ಕೆ ಸಾಧ್ಯವಿಲ್ಲ, ಹೌದಲ್ವಾ? ನಮ್ಮ ಜೀವನದಲ್ಲಿ ನಾವು ಆಸೆಗಳು ಯಾವ ರೀತಿಯಾಗಿರಬೇಕು ಅಂತ, ಅದು ನಮಗೆ, ನಮ್ಮ ಕುಟುಂಬಕ್ಕೆ ಅಷ್ಟೇ ಸೀಮಿತವಾಗಿರಬಾರ್ದು. ಆಸೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ, ನಾವು ಕೂಡ ಸಮಾಜದ ಒಂದು ಭಾಗ ಅಲ್ವಾ? ಹೀಗಾಗಿ ಸಮಾಜದ ಒಳಿತಕ್ಕೆ ಆಗುವಂತಹ ಒಂದು ಮಾದರಿ ಆಗಬೇಕೇ ಹೊರತು ಆಸೆ ಅನ್ನುವಂಥದ್ದು, ಹೌದಲ್ವಾ ಮಕ್ಕಳೇ? ಆಗ ಆ ರೀತಿ ಆದಾಗ ಮಾತ್ರ, ಸಮಾಜದ ಒಳಿತಕ್ಕೆ ಮಾದರಿ ಆಗುವಂತಹ ಆಸೆಗಳು ನಮ್ಮಲ್ಲಿದ್ದಾಗ ಮಾತ್ರ ಆಗ ಆಸೆಗಳು ಅನ್ನುವಂಥ ಒಂದು ಪದಕ್ಕೆ ಅಥವಾ ಒಂದು ಅರ್ಥಕ್ಕೆ ಏನಾಗುತ್ತೆ, ಒಂದು ಗರಿಮೆ ಸಿಕ್ಕಂತಾಗತ್ತೆ ಅಂತ ಹೇಳ್ಬೋದು. ಇವತ್ತು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ನಾನು 9ನೇ ತರಗತಿಯ ಪಠ್ಯಪೂರಕ ಅಧ್ಯಯನ ಆಗಿರ್ತಕ್ಕಂತಹ 4 ನನ್ನಾಸೆ ಅನ್ನುವಂತಹ ಒಂದು ಪಾಠವನ್ನು ನೋಡೋಣ. ಇಂದುಮತಿ ಲಮಾಣಿಯವರು ಅಂದರೆ ಕವಿತ್ರಿ, ಈ ಪಾಠವನ್ನು ರಚನೆ ಮಾಡಿರ್ತಕ್ಕಂತಹ ಕವಿತ್ರಿ ಹೆಸರು ಇಂದುಮತಿ ಲಮಾಣಿ. ಇವರೂ ಕೂಡ ಇವ್ರ ಜೀವನದಲ್ಲಿ ಆಸೆಗಳಿದಾವಂತೆ. ನನ್ನಾಸೆ ಅಂತಂದ್ರೆ ಇಲ್ಲ, ಇದರ ಅರ್ಥ ಏನು? ಇಂದುಮತಿ ಲಮಾಣಿಯವರಿಗಿರ್ತಕ್ಕಂತಹ ಆಸೆಗಳು ಏನು ಅನ್ನುವಂಥದ್ದನ್ನು ಪ್ರಸ್ತುತ ತರಗತಿಯಲ್ಲಿ ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಆತ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಆತನಿಗೆ ಮೊದಲು ಶ್ರಮವಿಲ್ಲದಂತಹ, ನಿದ್ದೆ ಇಲ್ಲದಂತಹ ಶ್ರಮ ಬೇಕು, ಹೌದಾ? ಆ ಶ್ರಮಕ್ಕೆ ತಕ್ಕಂತೆ ಆತನಿಗೆ ಆಸೆ ಇರಬೇಕು. ಆಸೆ ಇಲ್ಲದಿದ್ದರೆ ಆತ ಜೀವನದಲ್ಲಿ ಏನನ್ನು ಸಾಧಿಸಲಾರ, ಏನನ್ನು ಗಳಿಸಲಾರ. ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಅನ್ನುವಂಥದ್ದು ಒಂದು ಚಿಗುರು ಇರಬೇಕು. ಆ ಚಿಗುರನ್ನು ಇದ್ದಾಗ ಮಾತ್ರ ಏನಾಗುತ್ತೆ, ಅದು ವೃಕ್ಷವಾಗಿ, ಹೆಮ್ಮರವಾಗಿ ಬೆಳೀತತಿ. ಹೀಗಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ. ಇಂದುಮತಿ ಲಮಾಣಿ ರಚನೆ ಮಾಡಿರ್ತಕ್ಕಂತಹ ಪಠ್ಯಪೂರಕ ಅಧ್ಯಯನ ನನ್ನಾಸೆ. ಇದನ್ನು ನೋಡೋಕ್ಕಿಂತ ಮುಂಚೆ ನಾವು ಒಂದ್ಸಲ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಇಂದುಮತಿ ಲಮಾಣಿಯವರ ಕೃತಿಕಾರ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಪಾಠದ ಸಾರಾಂಶವನ್ನು ನೋಡೋಣ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಅವರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕೃತಿಕಾರರ ಪರಿಚಯ. ಇಂದುಮತಿ ಲಮಾಣಿ ಅವರು 1959ರಲ್ಲಿ ಇವರು ಜನಿಸ್ತಾರ. ವಿಜಯಪುರ ಜಿಲ್ಲೆ ಭರಟಗಿಯ 3ನೇ ತಾಂಡಾದವರು. ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಿತೆ. ನೋಡಿ, ಇಂದುಮತಿ ಲಮಾಣಿಯವರು 1959ರಲ್ಲಿ ಜನನ ಆಗತ್ತೆ. ನಮ್ಮ ವಿಜಯಪುರ ಜಿಲ್ಲೆ ಇರ್ತಕ್ಕಂತಹ ಭರಟಗಿಯ 3ನೇ ತಾಂಡಾದವರು ಇವರು. ದಲಿತ ಸಾಹಿತ್ಯದ ಪ್ರಕಾರಗಳು ನಾವು ನೋಡ್ತೀವಿ. ನವ್ಯ, ನವೋದಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯದ ಕವಿತ್ರಿಯ ಪ್ರಕಾರಗಳಂತ ಕರಿತೀವಿ. ಹೀಗಾಗಿ ಇವರು ದಲಿತ ಸಾಹಿತ್ಯದ ಪ್ರಮುಖ ಕವಿತ್ರಿ ಅಂತ ಹೇಳ್ಬೋದು. ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ನೋಡಿ, ಇವರು ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿದ್ದರು. ಅದಷ್ಟೇ ಅಲ್ಲದೆ ಕೂಡ ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ, ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂತಹ ಪ್ರಶಸ್ತಿ, ಡಾಟರ್ ಆಫ್ ನೈಲ್ ಪ್ರಶಸ್ತಿ, ಮೈತ್ರಿ ಪ್ರಶಸ್ತಿ, ಹೀಗೆ ಇದಷ್ಟೇ ಅಲ್ಲದೆ ಕೂಡ ಇನ್ನೂ ಹಲವಾರು ಪ್ರಶಸ್ತಿಗಳು ಇವ್ರಿಗೇನಾಗ್ಯಾವ, ಬಂದವ. ಇನ್ನು ಇವರು ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಉಳ್ಳವರಾಗಿದ್ದರು. ಹೀಗಾಗಿ ಇವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ನಾವು ನೋಡೋದಾದರೆ, ತಾಯಿ ಲೋಕ ಅನ್ನುವಂಥ ಒಂದು ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ಭಾವಲೋಕ ಅನ್ನುವಂಥದ್ದು ಜನಪದ ಕವನ ಸಂಕಲನವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಏಕಾದಶ ಅನ್ನುವಂಥದ್ದು ಒಂದು ಕಥಾ ಸಂಕಲನವನ್ನು ರಚನೆ ಮಾಡಿರ್ತಕ್ಕಂತಹ ಇವರು ಕೊರಡು ಕೊನರುವುದು ಬರಡು ಹಯನುವುದು ಅನ್ನುವಂತಹ ಮಠ ಮತ್ತು ಕಾದಂಬರಿಗಳನ್ನು 2 ರೀತಿ ಕಾದಂಬರಿ ರಚನೆ ಮಾಡಿ, ಒಂದು ಕೊರಡು ಕೊನರುವುದು ಬರಡು ಹಯನುವುದು, ಇನ್ನೊಂದು ಮಠ ಅನ್ನುವಂಥದ್ದು. ಮುಂತಾದ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಪ್ರಸಿದ್ಧರಾಗಿದ್ದಾರೆ. ನೋಡಿ, ಇವ್ರ ಬಗ್ಗೆ ಇಷ್ಟೇ ಸಿಂಪಲ್ ಆಗಿ ತಿಳ್ಕೊಂಬಿಡಿ. 1959ರಲ್ಲಿ ಜನಿಸ್ತಾರ. ವಿಜಯಪುರ ಜಿಲ್ಲೆ ಭರಟಗಿಯ 3ನೇ ತಾಂಡಾದವರು. ಇವರು ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಿತ್ರಿ. ಇನ್ನು ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿದ್ದರು. ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಇವರು ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಡಾಟರ್ ಆಫ್ ನೈಲ್ ಪ್ರಶಸ್ತಿ ಮತ್ತು ಮೈತ್ರಿಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ. ಇನ್ನು ತಾಯಿ ಲೋಕ, ಭಾವಲೋಕ, ಏಕಾದಶಿ ಅನ್ನುವಂಥದ್ದನ್ನು ಕವನ ಸಂಕಲನ, ಕಥಾ ಸಂಕಲನ ಮತ್ತು ಜನಪದ ಕವನ ಸಂಕಲನ ರಚನೆ ಮಾಡಿರುವುದು. ಇವರು ಬರೆದಿರ್ತಕ್ಕಂತಹ ಕಾದಂಬರಿಗಳು ಒಂದು ಮಠ, ಇನ್ನೊಂದು ಕೊರಡು ಕಣ್ಣರುವುದು, ಬರಡು ಹಾಯೆನ್ನುವುದು ಅನ್ನುವಂಥದ್ದು ತೀತಲ್ವಾ. ಬನ್ನಿ ಮಕ್ಕಳೇ, ಪಾಠವನ್ನು ನೋಡೋಣ. ಮಕ್ಕಳೇ, ಈ ಪಾಠದಲ್ಲಿ ನಮ್ಮ ಕವಿತ್ರಿಯ ಆಸೆಗಳು ಏನೇನಿದಾವೆ ಎಂಬುದನ್ನು ನೋಡೋಣ. ಒಂದು ಸಲ ನಿಮಗೆ ಪದ್ಯವನ್ನು ವಾಚನ ಮಾಡ್ತೀನಿ. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು, ತನ್ನನ್ನೇ ಸುಟ್ಟು ಬೆಳಕು ನೀಡುವ ಭಕ್ತಿ ನಾನಾಗಬೇಕು, ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಉರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೋಡಿ, ಎಷ್ಟೊಂದು ಆಸೆಗಳಿದೆ ಅಲ್ವಾ ನಮ್ಮ ಕವಿತ್ರಿಗೆ. ತುಂಬ ಅದ್ಭುತವಾದಂತಹ ಆಸೆಗಳಿದ್ದಾವೆ, ಹೌದಲ್ವಾ. ತುಂಬ ಅರ್ಥಗರ್ಭಿತವಾದಂತಹ ಪಾಠ ಮಕ್ಕಳೇ ಇದು. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ನೋಡಿ, ನಮ್ಮ ಕವಿತ್ರವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾನು ಏನಾದರೂ ಸಾಧನೆ ಮಾಡಬೇಕು ನನ್ನ ಜೀವನದಲ್ಲಿ, ನಾನು ಏನಾದರೂ ಸಾಧನೆ ಮಾಡೋದ್ರ ಮುಖಾಂತರ ನಾನೇನು ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಯಶಸ್ಸನ್ನು ಸಾಧಿಸಬೇಕು, ಗೆಲುವನ್ನು ಸಾಧಿಸಬೇಕು. ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಬೀಸಲು ಬರುವ ಬಲೆಯಿಂದ ಅಂದರೆ ನನಗೆ ಏನೇ ಕಷ್ಟಗಳು ಬರಲಿ, ಏನೇ ತೊಂದರೆ ಉಂಟಾಗಲಿ, ಏನೇ ನಂಗೆ ಸಂಕಟ ಇರಲಿ, ಅಥವಾ ಏನೇ ಒಂದು ಸಮಸ್ಯೆ ಬರಲಿ, ಅದರಿಂದ ನಾನು ಏನು ಮಾಡಬೇಕು, ಈಸಿ ನಾನು ದಡವನ್ನು ಸೇರಬೇಕು. ಅಂದರೆ ನನಗೆಂಥದ್ದೇ ಸಮಸ್ಯೆ ಬರಲಿ, ಅಥವಾ ಏನೇ ತೊಂದರೆ ಬರಲಿ, ಏನೇ ಆಘಾತ ಉಂಟಾಗಲಿ, ಏನೇ ಆದರೂ ಸರಿ, ನಾನು ನನ್ನ ಜೀವನದಲ್ಲಿ ಗೆಲ್ಲಬೇಕು. ಬರ್ತಕ್ಕಂಥ ಸಮಸ್ಯೆಗಳ ಬಲಿಯಲ್ಲಿ ನಾನು ಸಿಲುಕಿ ಹಾಕಿಕೊಳ್ಳದೆ ನಾನೇನಾಗಬೇಕು, ಗೆಲ್ಲಬೇಕು, ಪಾರಾಗಬೇಕು ಅನ್ನುವಂಥದ್ದು ಕವಿತೆ ಆಸೆ. ನಿಮ್ಗೆ ಅರ್ಥ ಆಯ್ತಲ್ವಾ. ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ನಾನು ಸಾಧಿಸಲೇಬೇಕು, ನಾನು ಗೆಲ್ಲಲೇಬೇಕು, ಬರ್ತಕ್ಕಂಥ ಸಮಸ್ಯೆಗಳ ಸುಳಿಯಿಂದ ನಾನು ಪಾರಾಗಲೇಬೇಕು. ಹೀಗಾಗಿ ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿ ಹಾಕ್ಕೊಂಡು ನಾನು ನರಳಾಡಬಾರ್ದು, ಒದ್ದಾಡಬಾರ್ದು, ನಾನು ಗೆಲುವನ್ನು ಸಾಧಿಸ್ತಾಬೇಕು ಅಂತ ಹೇಳ್ತಾರೆ. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಭಕ್ತಿ ನಾನಾಗಬೇಕು. ನೀವೆಲ್ಲರೂ ದೀಪ ನೋಡಿರ್ತೀರಿ, ಹೌದಾ. ಮನೆಯಲ್ಲಿ ದೀಪವನ್ನು ನೋಡ್ತೀವಿ. ದೀಪ ನೋಡಿದ ತಕ್ಷಣ ಏನು ಅನ್ಸುತ್ತೆ ನಿಮಗೆ, ಅದು ತನ್ನನ್ನೇ ತಾನು ಸುಟ್ಕೊಂಡು ಕೂಡ ಹೊರಗಿನ ಪ್ರಪಂಚಕ್ಕೆ ಬೆಳಕನ್ನು ನೀಡ್ತಾ ಇರುತ್ತೆ. ಯಾವುದು? ದೀಪ. ಅದೇ ರೀತಿಯಾಗಿ ಕವಿತ್ರಿ ಏನು ಹೇಳ್ತಾ ಇದ್ದಾರೆ, ನನಗೆ ಏನೇ ಸಮಸ್ಯೆ ಬರಲಿ, ಏನೇ ಕಷ್ಟ ಬರಲಿ, ಅದನ್ನು ನಾನು ಮೆಟ್ಟಿ ನಿಂತು ಪಾರಾಗಿ ನಾನು ಎಲ್ಲರಿಗೂ ಏನಾಗಬೇಕು, ಬತ್ತಿಯ ಥರ ಬೆಳಕಾಗಬೇಕು. ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ದೀಪ ಹೀಗೆ ತನ್ನನ್ನು ತಾನು ಸುಟ್ಕೊಂಡು ಎಲ್ಲರಿಗೂ ಅಂಧಕಾರದ ಅಜ್ಞಾನವನ್ನು ಕಳೆದು ಬೆಳಕನ್ನು ನೀಡುತ್ತಲ್ಲ, ಅದೇ ರೀತಿಯಾಗಿ ನಾನು ಕೂಡ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಿ ನಾನು ಒಂದು 4 ಜನರಿಗಾದರೂ ನಾನು ಬತ್ತಿ ಹಾಗೆ ಬೆಳಕಾಗಬೇಕು. ಅವರ ಬಾಳಿನಲ್ಲಿ ಅಂಧಕಾರವನ್ನು ಹೋಗಲಾಡಿಸುವಂತಹ ಬೆಳಕು ನಾನಾಗಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇದ್ರ ನಾವು ತಿಳ್ಕೊಳ್ಳೋದು ಏನಪ್ಪ ಅಂದರೆ, 2ನೇ ಪದ್ಯ ಭಾಗ, ತನ್ನನ್ನೆತ್ತ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ನನ್ನ ಜೀವನದಲ್ಲಿ ಏನಾದರೂ ನಾನು ಸಾಧನೆಯನ್ನು ಮಾಡಬೇಕು, ಅದರಿಂದ 4 ಜನರಿಗೆ ನಾನು ಉಪಯೋಗವಾಗುವಂತಾಗಬೇಕು ಅನ್ನುವಂಥ ಆಸೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ದೀಪ ಯಾವ ರೀತಿಯಾಗಿ ತನ್ನನ್ನು ತಾನು ಸುಟ್ಟುಕೊಂಡು ಇತರರಿಗೆ ಬೆಳಕನ್ನು ನೀಡುತ್ತಲ್ಲ, ಅದೇ ರೀತಿಯಾಗಿ ನಾನು ಕೂಡ ಅಂಧಕಾರದ ಅಜ್ಞಾನವನ್ನು ತೊಳೆದು ಎಲ್ಲರಿಗೂ ನಾನು ಬತ್ತಿ ಹಾಗೆ ಬೆಳಕಾಗಬೇಕು ಅನ್ನುವಂಥದ್ದು. ಮುಂದೆ ನೋಡಿ, ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ನೋಡಿ, ಎಂತಹ ಅರ್ಥಗರ್ಭಿತವಾದಂತಹ ಮಾತಪ್ಪ ಅಂತಂದರೆ, ಇದು ಮರ ಭೂಮಿ ಮೇಲೆ ಹುಟ್ಟುತ್ತೆ. ಮಣ್ಣಿನ ಮೇಲೆ ಹುಟ್ಟಿರ್ತಕ್ಕಂತಹ ಮರ ಹಲವಾರು ಪ್ರಾಣಿ ಪಕ್ಷಿಗಳ ಆಶ್ರಯವನ್ನು ಕೊಡುತ್ತೆ, ಮನುಷ್ಯರಿಗೆ ನೆರಳನ್ನು ಕೊಡುತ್ತೆ, ಹಣ್ಣು ಹಂಪಲಗಳನ್ನು ನೀಡುತ್ತೆ, ಹೌದಲ್ವಾ. ಅದಷ್ಟೇ ಅಲ್ಲದೆ ಮರ ಕೊನೆಗೆ ತನ್ನ ಕಾಲ ಅವಧಿ ಮುಗಿದೋದ ನಂತರ ಎಷ್ಟೋ ಜನರಿಗೆ ಬೆಳಕಾಗತ್ತೆ. ಅದೇ ರೀತಿಯಾಗಿ ನಾನು ಕೂಡ ಒಂದು ಮರ ಯಾವ ರೀತಿಯಾಗಿ ಮಣ್ಣಲ್ಲಿ ಮಣ್ಣಾಗಿ ಹುಟ್ಟಿ ಮಣ್ಣ ಮೇಲೊಂದು ಮರವಾಗಿ ಬೆಳೆಯುತ್ತಲ್ಲ, ಬೆಳೆದು ಪುಣ್ಯವಂತರಿಗೆ ನೆರಳಾಗತ್ತೆ. ಅದೇ ರೀತಿ ನಾನು ಕೂಡ ನನ್ನ ಜೀವನದಲ್ಲಿ ಕಷ್ಟಗಳನ್ನು ಹೋಗಲಾಡಿಸುವಂತಹ ಏನಾದರೂ ಒಂದು ಸಾಧನೆ ಮಾಡಿ ನಾನು 4 ಜನರಿಗೆ ಉಪಯೋಗವಾಗುವಂತಾಗಬೇಕು. ಅವ್ರ ಜೀವನದಲ್ಲೇ ನಾನು ನೆರಳನ್ನು ನೀಡುವಂತಾಗಬೇಕು. ಏನಾದರೂ ಕಷ್ಟ ಸಮಯ ಅಂಥೇಳಿ ಯಾರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ನಾನು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು.
ಇಲ್ಲ ಅಂತ ನಾನು ಹೇಳಬಾರ್ದು. ಅದೇ ಮರ ಯಾವ ರೀತಿಯಾಗಿ ಎಲ್ಲರೂ ನೆರಳಾಗತ್ತಲ್ಲ, ನಾನು ಎಲ್ಲರ ಬಾಳಿನಲ್ಲೂ ಕೂಡ ನಾನೇನಾಗಬೇಕು, ನೆರಳಾಗುವ ಥರ ನಾನು ಕೂಡ ಬದುಕಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು, ಆಸಕ್ತಿಯನ್ನು, ಆಸೆಯನ್ನು ಇಲ್ಲಿ ಕವಯಿತ್ರಿಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ನೋಡಿ, ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಭತ್ತದ ಹೊರತೆ ನೋಡಿ, ಭತ್ತದ ಹೊರತೆ ಅಂದರೆ ನೀರಿನ ಬುಗ್ಗೆ. ಯಾವಾಗಲೂ ಕೂಡ ಇದು ನೀರನ್ನು ಬತ್ತುವುದಿಲ್ಲ. ಇದು ನೀರಿನ ಬುಗ್ಗೆ ಯಾವ ರೀತಿ ಅಂದರೆ 12 ತಿಂಗಳು ಕಾಲ ಇದೇನು ಮಾಡುತ್ತೆ, ನೀರಿನ ಬುಗ್ಗೆ ಇರುತ್ತೆ. ನಾನು ಯಾವ ರೀತಿಯಾಗಿರಬೇಕಪ್ಪ ಅಂದ್ರೆ ಭತ್ತದ ಹೊರತೆ ಆಗಿ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಬೇಕು. ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ದಾಹ ಅಂದರೆ ಬಾಯಾರಿಕೆ, ನೀರಡಿಕೆ ಆದವರ ದಾಹವನ್ನು, ನಮಗೆ ದಾಹ ಆದಾಗ ನಾವೇನು ಕುಡಿತೀವಿ, ನೀರನ್ನು ಕುಡಿತೀವಿ. ಅದರಿಂದ ನಮ್ಮ ಬಾಯಾರಿಕೆ, ನಮ್ಮ ತನುವು ಧನುವು ಎಲ್ಲವೂ ಏನಾಗುತ್ತೆ, ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ನಾನು ಏನು ಮಾಡಬೇಕು, ಭತ್ತದ ಹೊರತೆಯಾಗಿ ಸದಾ ನಾನು ಚಿಮ್ಮುತ್ತಲಿರ್ತಕ್ಕಂತಹ ಒಂದು ಚಿಲುಮೆ ಆಗಬೇಕು. ಬಾಯಾರಿಕೆ ಅಂತೇಳಿ ಬಂದವರ ತನುವನ್ನು ಹೇಗೆ ತಣಿಸುತ್ತಲ್ಲ ನೀರು, ಹಾಗೆ ನಾನು ಕಷ್ಟ ಅಂಥೇಳಿ ಬಂದವರಿಗೆ ನಾನು ಏನ್ಬೇಕು, ಅವರ ತನುವನ್ನು ತಣಿಸುವಂತಾಗಬೇಕು ನಾನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿಯಿತ್ರಿ ಇಲ್ಲಿ ಅವರ ಆಸೆಯನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರಪ್ಪ ಅಂದರೆ, ಯಾವ ರೀತಿಯಾಗಿ ನೀರು ಬಾಯಾರಿಕೆ ಅಂತ ಬಂದವರಿಗೆ ನೀರನ್ನು ಕುಡಿಯೋದರಿಂದ ಅವರ ತನುವು ಅಥವಾ ಅವರ ದಣಿವು ನಿವಾರಣೆ ಆಗುತ್ತಲ್ಲ, ಅದೇ ರೀತಿಯಾಗಿ ನಾನು ಕೂಡ ಭತ್ತದ ಹೊರತೆ ಆಗಬೇಕು. ಅವರ ಚಿಲುಮೆ ಸದಾ ಅವರಲ್ಲಿ ಚಿಮ್ಮತಕ್ಕಂತಹ ಚಿಲುಮೆ ಆಗಬೇಕು. ಬಾಯಾರಿಕೆ ಅಂತೇಳಿ ಬಂದವರಿಗೆ ನಾನೇನಾಗಬೇಕು, ಅವರ ತನುವನ್ನು ತಣಿಸುವಂತಾಗಬೇಕು. ಕಷ್ಟ ಅಂತೇಳಿ ಬಂದವರಿಗೆ ನಾನು ಕೈಲಾದಷ್ಟು ನಾನು ಸಹಾಯವನ್ನು ಮಾಡುವುದರ ಮುಖಾಂತರ ನಾನೇನಬೇಕು, ಅವರ ತನುವನ್ನು, ಅವರ ದಣಿವನ್ನು ನಾನು ನಿವಾರಿಸುವಂತಾಗಬೇಕು ಅಂಥೇಳಿ ಕವಿಗಳು ಇಲ್ಲಿ, ಕವಿತ್ರಿಯವರು ಏನು ಮಾಡ್ತಾರೆ, ತಮ್ಮ ಅಭಿಲಾಷೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ನೋಡಿ, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಮನೆಯಲ್ಲಿ ಮಕ್ಕಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರತ್ತೆ, ಹೌದಾ? ಮಗು ಅಳ್ತಾ ಇದ್ದರೆ ತಾಯಿ ಆದವಳು ಏನು ಮಾಡ್ತಾಳೆ, ಹಾಡನ್ನು ಹಾಡ್ತಾಳೆ, ಜೋಗುಳವನ್ನು ಹಾಡ್ತಾಳೆ. ಸಾಮಾನ್ಯವಾಗಿ ಜೋಗುಳ ಪದಗಳು ನೀವೆಲ್ಲ ಕೇಳ್ತೀರಿ, ಹೌದಾ? ಆ ಜೋಗುಳ ಪದವನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸಾಕು, ಮಗು ಅಳ್ತಾ ಇರುವಂತಹ ಮಗು ಏಕ್ದಮ್ ಸೈಲೆಂಟ್ ಆಗಿಬಿಡುತ್ತೆ. ಆ ಮಗು ತಾಯಿಯ ಕಂಠವನ್ನು, ತಾಯಿಯ ಧ್ವನಿಯನ್ನು, ತಾಯಿಯ ಕೊರಳಿನಿಂದ ಹೊಮ್ಮತಕ್ಕಂತಹ ಧ್ವನಿಯನ್ನು ಕೇಳೋದ್ರ ಮುಖಾಂತರ ಅದೇನು ಮಾಡುತ್ತೆ, ಸುಮ್ಮನೆ ಮಲಗಿಬಿಡತ್ತೆ, ಹೌದಾ? ಜೋಗುಳವನ್ನು ಕೇಳ್ತಾ ಇದ್ದರೆ. ಅದೇ ರೀತಿಯಾಗಿ ಅವ್ರೇನು ಹೇಳ್ತಾ ಇದ್ದಾರೆ, ಅಳುವ ಕಂದನ ನಗಿಸಲು, ಅಳುವಂತಹ ಕಂದನನ್ನು ನಗಿಸಲು ತಾಯಿಯಾದವಳು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಅಮ್ಮ ಯಾವ ರೀತಿಯಾಗಿ ತನ್ನ ಧ್ವನಿಯ ಮುಖಾಂತರ ಇಂಪಾದಂತಹ ಜೋಗುಳ ಪದಗಳನ್ನು ಹಾಡ್ತಾಳಲ್ಲ, ಅದೇ ರೀತಿಯಾಗಿ ನಾನು ಕೂಡ ಆಗಬೇಕು. ಈ ಸಮಾಜದಲ್ಲಿ ಹಲವಾರು ಜನರ ಕಷ್ಟ ಅಂತ ಹೇಳಿದ್ದಾರೆ, ಅಂಥವರ ಕಣ್ಣೀರನ್ನು ಒರೆಸುವಂತಹ ಶಕ್ತಿ ನಾನಾಗಬೇಕು. ನನ್ನ ಸಾಧ್ಯವಾದಷ್ಟು ನಾನೇನಾಗಬೇಕು, ಅವರೆಲ್ಲರ ಜೋಗುಳವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ನನ್ನಲ್ಲಿದ್ದರೆ ನಾನು ಕೂಡ ಈ ಸಮಾಜದ ಒಂದು ಭಾಗ, ಹೌದಾ? ಈ ಸಮಾಜದ ಒಂದು ಭಾಗ ಆಗಿರ್ತಕ್ಕಂತಹ ಕವಿತ್ರಿಯರ ಆಸೆ ಏನೆಂದರೆ, ಅಮ್ಮನ ಕಂಠದ ಜೋಗುಳ ಕೇಳಿ ಮಗು ಹೇಗೆ ಸುಮ್ಮನೆ ಮಲಗುತ್ತದಲ್ಲ, ಅದೇ ರೀತಿ ಕಷ್ಟ ಅಂತ ಬಂದವರಿಗೆ ಅವರ ಕಣ್ಣೀರನ್ನು ಒರೆಸುವಂಥ ಶಕ್ತಿ ನಾನಾಗಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಧನ್ಯತೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಕವಿತ್ರಿ ಇಲ್ಲಿ. ನೋಡಿ ಯಾವ ರೀತಿಯಾಗಿ ಧನ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ, ಮಾನವನ ಅಜ್ಞಾನತೆ ತೊಲಗಿಸಲು, ಅಜ್ಞಾನತೆ ಅಂದರೆ ಇಲ್ಲಿ ಅಂಧಕಾರ ಆಗಿರಬಹುದು, ಮೌಢ್ಯತೆಗಳಾಗಿರಬಹುದು, ಹೌದಾ? ಮಾನವನಲ್ಲಿರ್ತಕ್ಕಂತಹ ಮೌಢ್ಯತೆಗಳನ್ನು ತೊಲಗಿಸಲು ಏನಾಗಬೇಕಂತಿದ್ದಾರೆ, ವಾಗ್ದೇವಿಯ ಕೈಯಲ್ಲಿ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ವಾಗ್ದೇವಿ ಅಂತಂದರೆ ಸರಸ್ವತಿ ಕೈಯಲ್ಲಿ ಏನಿರುತ್ತೆ, ಪುಸ್ತಕ ಇರುತ್ತೆ, ವೀಣೆ ಇರುತ್ತೆ, ಹೌದಾ? ಸರಸ್ವತಿ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಫೀಚರ್ ಬಂದ್ಬಿಡತ್ತೆ, ಓ ಹೀಗೆ ಇದ್ದಾಳೆ ಸರಸ್ವತಿ ದೇವಿ ಅಂತೇಳಿ. ಹೀಗಾಗಿ ಆ ಸರಸ್ವತಿ ಕೈಯಲ್ಲಿ ಗ್ರಂಥ ಯಾವ ರೀತಿಯಾಗಿರುತ್ತಲ್ಲ, ನಾನು ಕೂಡ ಆ ಸರಸ್ವತಿಯ ಕೈಯಲ್ಲಿರ್ತಕ್ಕಂತಹ ಗ್ರಂಥ ನಾನು ಆಗಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಜನರ ಕಷ್ಟದ ಬದುಕು, ಅವರ ಭಾವನೆಗಳನ್ನು ನಿವಾರಿಸುವಂಥ ಶಕ್ತಿ ನನ್ನಲ್ಲಿದ್ದರೆ, ನಾನು ಯಾವ ರೀತಿಯಾಗಿ ಗ್ರಂಥವನ್ನು ಸರಸ್ವತಿ ಕೈಯಲ್ಲಿರುತ್ತಲ್ಲ, ಅದೇ ರೀತಿಯಾಗಿ ನಾನು ಏನಾಗಬೇಕು, ಅವರಲ್ಲಿರ್ತಕ್ಕಂತಹ ಅಂಧಕಾರವನ್ನು ಹೋಗಲಾಡಿಸ್ಬೇಕು, ಅವರಲ್ಲಿರ್ತಕ್ಕಂತಹ ಮೌಢ್ಯತೆಗಳನ್ನ ಹೋಗಲಾಡಿಸ್ಬೇಕು, ಜನರಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು, ಮಾನವನಲ್ಲಿರ್ತಕ್ಕಂತಹ ಅಜ್ಞಾನತೆಯನ್ನು ತೊಲಗಿಸುವ ಹಾಗೆ ಸರಸ್ವತಿಯ ಕೈಲಿರುವಂಥ ಗ್ರಂಥ ಎಷ್ಟೊಂದು ಉಪಯೋಗಕಾರಿಯಾಗಿದೆಯಲ್ಲ, ಅದೇ ರೀತಿಯಾಗಿ ನಾನು ಕೂಡ ಉಪಯೋಗವಾಗುವಂತಹ ಒಂದು ವಸ್ತು ಆಗಬೇಕು ಅಂಥೇಳಿ ಇಲ್ಲಿ ತಮ್ಮ ಆಸೆಯನ್ನು, ಅಭಿಲಾಷೆಯನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ
ಯಾರು? ಕವಿತ್ರಿ ಅಂತಂದರೆ ಒಟ್ಟಾರೆ ಏನಪ್ಪ ಅಂದ್ರೆ ಅವರು ತಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು, ಈ ಜನರಲ್ಲಿರ್ತಕ್ಕಂತಹ ಅಜ್ಞಾನವನ್ನು, ಮೌಢ್ಯತೆಗಳನ್ನು ಹೋಗಲಾಡಿಸಬೇಕು ಅಂಥ ಶಕ್ತಿ ನನ್ನಲ್ಲಿ ಇದೆ. ನಾನು ಕೂಡ ಏನು ಮಾಡಬೇಕು, ಸಮಾಜದ ಒಂದು ಭಾಗವಾಗಿ ಅವರನ್ನ ಕಷ್ಟ ಭಾವನೆಗಳನ್ನು, ನೋವುಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ನಾನು ಆಗಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಉರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೋಡಿ ಮುಸ್ಸಂಜೆ ಹೊಸ್ತಿಲಲ್ಲಿ ಅಂದರೆ ಸಂಜೆ ವೇಳೆ, ಸಾಯಂಕಾಲದ ವೇಳೆಯಲ್ಲಿ ದಿಕ್ಕಿಲ್ಲದೆ ಹೊರಳಾಡುವ ದೀನರ ಉರುಗೋಲು ನಾನಾಗಬೇಕು. ದಿಕ್ಕಿಲ್ಲದೆ ಹೊರಳಾಡುವಂಥ ಅನಾಥರಾಗಿರ್ಬೋದು, ಅಥವಾ ವಯಸ್ಸಾದವರಾಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ಆಮೇಲೆ ಯಾವುದೇ ಆಶ್ರಯ ಇಲ್ಲಂಥವರಾಗಿರ್ಬೋದು, ಹೀಗೆ ದಿಕ್ಕಿಲ್ಲದೆ ಯಾವುದೂ ಕೂಡ ದಿಕ್ಕು ದಿಸೆ ಇಲ್ಲತಕ್ಕಂತಹ ವ್ಯಕ್ತಿಗಳು, ಅವರು ದೀನರ ಅಂತಂದರೆ ಏನು ಅನಾಥರು ಅಂತ ಹೇಗೆ ಕರಿತೀವಲ್ಲ, ಆಶ್ರಯ ಇಲ್ಲವರು ಅಂತ ಏನು ಕರಿತೀವಲ್ಲ, ವಯಸ್ಸಾದವರು ಅಂತ ಏನು ಕರಿತೀವಲ್ಲ, ಅವ್ರ ಕೈಯಲ್ಲಿ ಉರುಗೋಲು ಇರುತ್ತೆ. ಉರುಗೋಲು ಇರೋದ್ರಿಂದ ಏನಾಗುತ್ತೆ ಹೇಳಿ ನೋಡೋಣ, ಅವ್ರಿಗೆ ಆಯ ತಪ್ಪಲ್ಲ, ಅಂದರೆ ಅವ್ರು ಬಿದ್ದು ಹೋಗಲ್ಲ, ಸಾವಕಾಶವಾಗಿ ತಮ್ಮ ಸ್ಟಿಕ್ಕನ್ನು ಹಿಡಿದುಕೊಂಡು ಅವ್ರು ನಡ್ಕೊಂಡು ಸಾವಕಾಶವಾಗಿ ಹೋಗ್ತಿರ್ತಾರೆ. ಅವ್ರ ಕೈಯಲ್ಲಿ ಯಾವ ರೀತಿಯಾಗಿ ಉರುಗೋಲು ಇದೆ, ನಾನು ಆಯ ತಪ್ಪಲ್ಲ, ನನ್ನ ಕೆಳಗೆ ಬಿದ್ದು ಹೋಗಲ್ಲ ಅಂತ ಅನಿಸುತ್ತಲ್ಲ, ಹಾಗೆ ಕೂಡ ನಾನು ಏನಾಗಬೇಕು, ಅವರು ಉರುಗೋಲು ಆಗಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಜನರಿಗೆ ನನ್ನ ಕೈಲಿಂದ ಆಗುವಷ್ಟು ನಾನು ಸಹಾಯವನ್ನು ಮಾಡಬೇಕು ಅಂತಹ ಶಕ್ತಿ ನನ್ನಲ್ಲಿದೆ. ನಾನು ಅವ್ರ ಸಹಾಯವನ್ನು ಮಾಡುವಂಥ ಶಕ್ತಿ ನನ್ನಲ್ಲಿದ್ದಾಗ ಆ ಉರುಗೋಲು ಯಾವ ರೀತಿಯಾಗಿ ಅವರಿಗೆ ಸಹಾಯವನ್ನು ಮಾಡುತ್ತಲ್ಲ, ಅದೇ ರೀತಿಯಾಗಿ ನಾನು ಕೂಡ 4 ಜನರ ಬಾಳಿಗೆ, ಬದುಕಿಗೆ ಬೆಳಕಾಗಬೇಕು ಅಂಥೇಳಿ ಇಲ್ಲಿ ಕವಿತ್ರಿ ಹೇಳ್ತಾ ಇದ್ದಾರೆ. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೋಡಿ, ನಮಗೆ ತುಂಬ ವಯಸ್ಸಾದ ಮೇಲೆ ನಮ್ಗೆ ಆರೋಗ್ಯದಲ್ಲಿ ಏರುಪೇರು ಆದಾಗ ನಾವು ಹಾಸಿಗೆ ಇಡೋದು ಸಹಜವೇ, ಅದೆಲ್ಲೋ ಕಾಮನ್. ಅದರಿಂದ ನಾವು ಹಾಸಿಗೆ ಹಿಡಿದು ಮಲಗಿದಾಗ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದಕ್ಕಿಂತ ಮುಂಚೆ ನನಗೆ ಸಾವು ಬಂದುಬಿಡಬೇಕು, ಅದಕ್ಕಿಂತ ಮುಂಚೆನೇ ನನಗೆ ಮರಣವನ್ನು ಬಂದುಬಿಡಬೇಕು. ನನಗೆ ಮರಣವನ್ನು ಬಂದಾಗ ನಾನು ಇನ್ನೊಬ್ಬರಿಗೆ ಆಶ್ರಯವನ್ನು ಕೇಳಲ್ಲ, ಅಥವಾ ಇನ್ನೊಬ್ಬರ ಸಹಾಯವನ್ನು ನಾನು ಕೇಳಲ್ಲ. ನಾನೇ ಎಲ್ಲರ ಜೀವನದಲ್ಲಿ ಸಹಾಯವನ್ನು ಮಾಡುವಂತಾಗಬೇಕೇ ಹೊರತು ನಾನು ಇನ್ನೊಬ್ಬರಿಂದ ಸಹಾಯವನ್ನು ತೆಗೆದುಕೊಳ್ಳುವಂಥ ಆ ಪರಿಸ್ಥಿತಿ ನನಗೆ ಬರಬಾರ್ದು. ಅದಕ್ಕಿಂತ ಮುಂಚೆ ನನಗೇನಾಗಬೇಕು, ಈ ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ನನಗೇನಾಗಬೇಕು, ಸಾವು ಬರಬೇಕು, ಅಂತೆ ನನ್ನದಾಗಬೇಕು. ನೋಡಿ, ಎಷ್ಟೆಲ್ಲ ಆಸೆಗಳನ್ನು ಹೇಳ್ತಾರೆ ಇಲ್ಲಿ ಕವಿತ್ರಿಯವರು, ಹೌದಾ? ಏನೆಲ್ಲ ಹೇಳಿದ್ರು, ನಾನು ಜೀವನದಲ್ಲಿ ಸಾಧಿಸಬೇಕು, ನನ್ನಿಂದ ಇನ್ನೊಬ್ಬರಿಗೆ ಎಂತಹ ಕಷ್ಟಗಳ ಬಂದರೂ ಕೂಡ ಎದುರಿಸುವಂಥ ಶಕ್ತಿ ನನಗಿರಬೇಕು, ಅದರಿಂದ ನಾನು 4 ಜನರ ಜೀವನಕ್ಕೆ ನಾನು ಸಹಾಯವನ್ನು ಮಾಡಬೇಕು. ದೀಪ ಯಾವ ರೀತಿಯಾಗಿ ಸುಟ್ಕೊಂಡು ಬೆಳಕನ್ನು ಕೊಡುತ್ತಲ್ಲ, ಅದೇ ರೀತಿಯಾಗಿ ನಾನು ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ನಾನು ಇನ್ನೊಬ್ಬರ ಬಾಳಿಗೆ ಬೆಳಕಾಗಬೇಕು. ಈ ಮಣ್ಣಾಗಿ ಹುಟ್ಟತಕ್ಕಂತಹ ಮರ 4 ಜನರಿಗೆ ಯಾವ ರೀತಿ ನೆರಳಾಗುತ್ತಲ್ಲ, ನಾನು 4 ಜನರ ಬದುಕಿಗೆ ಸಹಾಯವನ್ನು ಮಾಡಬೇಕು, ಅವರ ಬದುಕಿಗೆ ನಾನು ನೆರಳಾಗಬೇಕು. ಈ ಯಾವಾಗಲೂ ನೀರಿನ ಬುಗ್ಗೆ, ಈ ಬುಗ್ಗೆ ಅಂತ ಕರಿತೀವಲ್ಲ, ಅದೇನು ಚಿಲುಮೆಯಾಗಿ ಹೊಮ್ಮತ್ತಲ್ಲ, ಅವ್ರ ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತಲ್ಲ, ನಾನು ಕೂಡ 4 ಜನರ ಜೀವನಕ್ಕೆ ಸಹಾಯ ಮಾಡೋದ್ರ ಮುಖಾಂತರ ಅವರ ಧ್ವನಿಯನ್ನು ನಿವಾರಿಸುವಂತಾಗಬೇಕು. ಅಮ್ಮನ ಧ್ವನಿಯನ್ನು, ಅಮ್ಮನ ಜೋಗುಳವನ್ನು ಕೇಳಿದ ತಕ್ಷಣ ಮಗು ಯಾವ ರೀತಿಯಾಗಿ ಅಳೋದನ್ನು ನಿಲ್ಲಿಸ್ಬಿಡುತ್ತಲ್ಲ, ನಾನು ಕೂಡ 4 ಜನರ ಬಾಳಿಗೆ ಬೆಳಕಾಗಬೇಕು. ಮಾನವನ ಅಜ್ಞಾನತೆ, ಮನುಷ್ಯರಲ್ಲಿರ್ತಕ್ಕಂತಹ ಮೌಢ್ಯತೆಗಳನ್ನು ಹೋಗಲಾಡಿಸುವ ಸರಸ್ವತಿಯ ಗ್ರಂಥ ಎಷ್ಟು ಉಪಯೋಗವಾಗಿದೆಯಲ್ಲ, ಅದೇ ರೀತಿಯಾಗಿ ನಾನು ಕೂಡ ನನ್ನ ಓದಿನಿಂದ ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡುವಂತಹ ಬೇಕು. ದಿಕ್ಕಿಲ್ಲದೆ ಹೊರಡಾಕ್ತ ಹಲವಾರು ಜನರು ಈ ಸಮಾಜದಲ್ಲಿದ್ದಾರೆ. ಅವರು ಉರುಗೋಲು ಯಾವ ರೀತಿಯಾಗಿ ಕೆಲಸ ಮಾಡ್ತಿಲ್ಲ, ಅವರ ಉರುಗೋಲಾಗಿ ನಾನಿರಬೇಕು. ಇಷ್ಟೆಲ್ಲ ಆಸೆಗಳನ್ನ, ಅಭಿಲಾಷೆಗಳನ್ನ ವ್ಯಕ್ತಪಡಿಸ್ತಕ್ಕಂತಹ ಕವಿತ್ರಿ ಕೊನೆಗೆ ಏನು ಹೇಳ್ತಾರೆ, ನಾನು ಎಲ್ಲರಿಗೂ ಸಹಾಯವನ್ನು ಮಾಡ್ತೀನಿ, ಆದರೆ ನಾನು ಕೂಡ ಯಾರಿಂದ ಸಹಾಯವನ್ನು ತೆಗೆದುಕೊಳ್ಳಬಾರ್ದು. ಅದಕ್ಕಿಂತ ಮುಂಚೆ ನನಗೆ ಸಾವು ಬಂದು ಬಿಡಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ಅಂತ ಹೇಳಿ ಕವಿತ್ರಿಲಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ನಾವು ಕೂಡ ಇಂದು ಮತ್ತು ಇಲ್ಲ ಮಾನೆಯವರ ಹಾಗೆ ನಾವು ಹಲವಾರು ಜೀವನದ ಆಸೆಗಳನ್ನು ನಮ್ಮ ಜೀವನದಲ್ಲಿ ಇಟ್ಕೊಂಡು ನಾವು ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗುವ ಥರ ನಾವು ಇರೋಣ ಅಂತ ಹೇಳ್ತಾ ನನ್ನ ಇಂದಿನ ತರಗತಿ ವಿರಾಮವನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಅಲ್ಲಿವರೆಗೆ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡುವಂಥ ಸಮಯ. ಎಲ್ಲರಿಗೂ ನಮಸ್ಕಾರ.